ಈರುಳ್ಳಿ ಪಕೋಡ. ಭಾಸ್ಕರ್ ನಿನ್ನ ಹತ್ರ ಏನಿದೆ? ಹೆಲ್ದಿ ಸೌತೆಕಾಯಿ ಹೆಲ್ದಿ ಪಕೋಡ. ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಕನ್ನಡದ ಯೂಟ್ಯೂಬ್ ಚಾನಲ್ ಅನ್ಬಾಕ್ಸ್ ಕರ್ನಾಟಕಕ್ಕೆ ಸ್ವಾಗತ. ಇದೇ ಮೊದಲನೇ ಸಲ ನೀವು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ನಾನು ವಿಕ್ರಮ್ ಗೌಡ. ನಾನು ಭಾಸ್ಕರ್. ನೀವು ಕರ್ನಾಟಕದ ಫುಡ್ ಮತ್ತು ಪ್ಲೇಸ್ ಬಗ್ಗೆ ತಿಳ್ಕೊಬೇಕು ಅಂದರೆ ನಮ್ಮ ಚಾನಲ್ನ ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಇವತ್ತು ನಾವು ಸ್ಟುಡಿಯೋದಲ್ಲಿದ್ದೀವಿ. ಯಾಕೆಂದರೆ ಈ ವೀಕೆಲ್ಲ ತುಂಬ ಬ್ಯುಸಿಯಾಗೋದ್ವಿ ನಮ್ಮ ಕೆಲಸದಲ್ಲಿ. ಸೊ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೋಮವಾರ ವೀಡಿಯೋ ಹಾಕಬೇಕು. ಇವತ್ತು ಶನಿವಾರ, ಎರಡೇ ದಿನ ಇರೋದು. ಶನಿವಾರ ಭಾನುವಾರ ನಮಗೆ 3 ವೀಡಿಯೋ ಮಾಡೋಕ್ಕೆ ನೆಕ್ಸ್ಟ್ ವೀಕ್ ಫುಲ್ಲು. ಮತ್ತೆ ನೆಕ್ಸ್ಟ್ ವೀಕಿಂದ ಕೆಲಸ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಸೊ ಅದಕ್ಕೆ ಪಾರ್ಸಲ್ ತಂದುಬಿಟ್ಟು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೆ ಪಾರ್ಸಲ್ ತೊಗೊಂಬಂದಿದ್ದೀವಿ ಆಲ್ರೆಡಿ. ಏನು ತಂದಿದ್ದಾರೆ ಅಂತ ನನಗೂ ಐಟಮ್ಸು ಅಷ್ಟು ಐಡಿಯಾ ಇಲ್ಲ. ಅಡಿಗಾಸಿಂದ ಒಂದು ಗೀಲ್ಸ್ ತಂದಿದ್ದಾರೆ ಅಂದ್ಕೊಂಡಿದ್ದೀನಿ. ಏನು ಅಂತ ನೋಡೋಣ. ಹೇಳ್ಬಿಟ್ಟು ಹೋಗಿದ್ವಿ ಮೀಲ್ಸ್ ತೊಗೊಂಬರ್ತೀವಿ ಅಂತ. ಏನೇನು ತಂದಿದ್ದೀವಿ ಅಂತ ಹೇಳಿಲ್ಲ. ಇಲ್ಲೇ ಕನಕಪುರ ರೋಡು ಅಡಿಗಾಸಲ್ಲಿ ತೊಗೊಂಬಂದಿರೋದು. ಫಸ್ಟು ಸ್ವಿಗ್ಗಿನಲ್ಲಿ ಆರ್ಡರ್ ಮಾಡೋಣ ಅಂದ್ಕೊಂಡ್ವಿ. ಆನ್ಲೈನಲ್ಲಿ ಚೆಕ್ ಮಾಡಿದ್ರೆ ರೇಟ್ಸ್ ಎಲ್ಲ ಜಾಸ್ತಿ ಇತ್ತು. ಆಲ್ಮೋಸ್ಟ್ ನಾವು ತಂದಿರೋ ಅಷ್ಟೊಂದಕ್ಕೆ 1000 ದಾಟ್ತಿತ್ತು. ಹೌದು. ಅಷ್ಟೊಂದು ಏನು ಕೊಡಬೇಕು, ಅಷ್ಟೊಂದು ದುಡ್ಡು ಕೊಡಬೇಕಾ ಇದಕ್ಕೆ ಅಂದ್ಬಿಟ್ಟು. ಕ್ವಾಂಟಿಟಿನೂ ಕಮ್ಮಿ ಇರುತ್ತೆ ಅದು. ಸೊ ಅದಕ್ಕೋಸ್ಕರ ಅಲ್ಲೇ ಹೋಗಿ ತಂದ್ಬಿಡೋಣ, ಹತ್ರನೇ ಪಕ್ಕದಲ್ಲಿ ಇರೋದು ಅಂದ್ಬಿಟ್ಟು ಹೋಗಿ ನಾನು ವರ್ಷ ತೊಗೊಂಬಂದ್ವಿ. ನೋಡಿದ್ರೆ ಒಂದು 400 ರೂಪಾಯಿ ಮೇಲೆ ಸೇವ್ ಮಾಡಿದ್ದೀವಿ. ಆ್ಯಕ್ಚುಲಿ ಆ ಪ್ರೈಸ್ ಕೇಳಿ ನನಗೂ ಶಾಕ್ ಆಗಿದೆ ಡಿಫ್ರೆನ್ಸು. ಸೊ ಏನೇನು ತಂದಿದ್ದೀವಿ ಅಂತ ನೋಡ್ಬಿಡೋಣ. ಕಾಂಬೋಸ್ ಟ್ರೈ ಮಾಡೋಣ ಅಂತ ಅಡಿಗಾಸಲ್ಲಿ ಹುಡುಕಿ ಏನೇನು ಕಾಂಬೋಸ್ ಇದೆ ಅದನ್ನು ತೊಗೊಂಬಂದಿದ್ದೀವಿ. ಅದರಲ್ಲಿ ಫಸ್ಟು ಆಲ್ ಡೇ ಬ್ರೇಕ್ಫಾಸ್ಟ್ ಕಾಂಬೋ ಅಂತ ಯಾವಾಗಲೂ ಸಿಗುತ್ತೆ. ಇದು ಬ್ರೇಕ್ಫಾಸ್ಟ್ ಕಾಂಬೋ. ಆಮೇಲೆ ಅದ್ರ ಪಕ್ಕ ಸೌತ್ ಇಂಡಿಯನ್ ಕಾಂಬೋ ಇದೆ. ಆಮೇಲೆ ಆ ಕಡೆ ನನ್ನ ಕಡೆ ನಾರ್ತ್ ಇಂಡಿಯನ್ ಮೀಲ್ಸ್ ಇದೆ. ನಮ್ಮ ಮುಂದೆ ಒಂದು 2 ಸೂಪರಾಗಿರೋ 2 ಬಾಕ್ಸು ಏನಲ್ವಾ ಕ್ಯಾರೆಟ್ ಹಲ್ವಾ ತಂದಿದ್ದಾರೆ. ಆಮೇಲೆ ಒಂದು ಮೊಗಲೈ ಬಿರಿಯಾನಿ. ಇದು ಸಪ್ರೇಟಾಗಿ ಹರ್ಷಗೆ ಫೇವ್ರೇಟ್ ಅಂತೆ ಅಡಿಗಾಸದು. ಅದಕ್ಕೆ ಅವನು ತರಿಸ್ಕೊಂಡ. ಸೊ ಇದಿಷ್ಟಿದೆ. ಲೇಟ್ ಮಾಡ್ದಿರ ಸರ್ವ್ ಮಾಡಿಕೊಂಡು ಸ್ಟಾರ್ಟ್ ಮಾಡೋಣ ತಿನ್ನೋಕ್ಕೆ. ಮಧ್ಯಾಹ್ನ ಇವತ್ತು ಆದರೂ ಬ್ರೇಕ್ಫಾಸ್ಟ್ ಟ್ರೈ ಮಾಡ್ತಾಯಿದ್ದೀವಿ. ಸೊ ದೋಸೆ ಕೊಡ್ತಾರೆ ಬ್ರೇಕ್ಫಾಸ್ಟಲ್ಲಿ. ಒಂದು ಮಿನಿ ದೋಸೆ, ಮಸಾಲೆ ದೋಸೆ, ಒಂದು ಇಡ್ಲಿ, ಒಂದು ವಡೆ, ಆಮೇಲೆ ಸ್ವಲ್ಪ ಕೇಸರಿ ಬಾತು, ಸ್ವಲ್ಪ ಖಾರ ಬಾತು, 2 ಚಟ್ನಿ ಸಾಂಬಾರು 2 ಬೌಲಲ್ಲಿ ಹಾಕಿದ್ದಾರೆ ಅಷ್ಟೇ. ಸೊ ಇದಿಷ್ಟು ಬ್ರೇಕ್ಫಾಸ್ಟ್ ಕಾಂಬೋದಲ್ಲಿ ಬರುತ್ತೆ. ಸೊ ಇದು ಆಲ್ ಡೇ ಸಿಗುತ್ತೆ. ಅಂದರೆ ಯಾವಾಗಲೂ ಸಿಗುತ್ತೆ, ಹೋದಾಗೆಲ್ಲ ಸಿಗುತ್ತೆ, ಸಾಯಂಕಾಲನೂ ಸಿಗುತ್ತೆ. ಸೊ ಇವಾಗ ದೋಸೆ ತೊಗೊಂಬರೋಣ. ಮಸಾಲೆ ದೋಸೆನ ಮಧ್ಯದಿಂದ ಕಿತ್ಕೊಂಡು ತಿನ್ನಬೇಕು. ಸೊ ಅದಕ್ಕೆ ಮಧ್ಯದಲ್ಲಿ 2 ಭಾಗ ಮಾಡಿದ್ದೀವಿ. ಈಸಿಯಾಗಿ ಪಲ್ಯ ಎಲ್ಲ ಸಿಗುತ್ತೆ. ಬಿಸಿ ಇದ್ದಾಗ ತಿಂದರೆ ಚೆನ್ನಾಗಿರುತ್ತೆ. ಅಲ್ಲಿಂದ ಪಾರ್ಸಲ್ ತಂದಿದ್ದೀವಿ. ಸೊ ಅಲ್ಲಿಂದ ಬರೋಷ್ಟು ಸ್ವಲ್ಪ ತಣ್ಣಗಾಗಿದೆ. ಆದರೂ ಅಡ್ಜಸ್ಟ್ ಮಾಡ್ಕೊಂಡು ನಾವು ತಿನ್ನಬೇಕು. ಆ್ಯಕ್ಚುಲಿ ಇವತ್ತು ಮನೇಲೂ ದೋಸೆ ಬೆಳಗ್ಗೆದು. ಹೌದಾ? ಮನೇಲಿ ಟಿಫನ್ ತಿನ್ಕೊಂಬಂದೆ. ಇವಾಗ ಇಲ್ಲಿ ಇನ್ನೊಂದ್ಸಲ ಟಿಫನ್. ನಮ್ಮನೇಲಿ ಇಡ್ಲಿ. ಸೊ ಇದು ದೋಸೆನ ನೀವು ಓಪನ್ ಮಾಡಿದ ತಕ್ಷಣವೇ ಆ ಕೆಂಪು ಚಟ್ನಿ ಹಾಕಿರೋದು ಕಾಣಿಸ್ತಾ ಇರುತ್ತೆ. ದೋಸೆ ಸ್ವಲ್ಪ ಹುಳಿ ಇದೆ. ಬಟ್ ಹಂಗೆ ತಿಂದು ವಿತೌಟ್ ಚಟ್ನಿ ಚೆನ್ನಾಗಿತ್ತು. ಅಡಿಗಾಸಲ್ಲಿ ದೋಸೆ, ಇಡ್ಲಿ, ವಡೆ ಸಖತ್ತಾಗಿರುತ್ತೆ. ಇಡ್ಲಿ ಬಿಸಿ ಗರಿಯಾಗಿ ತಿನ್ನಬೇಕು ಅಲ್ಲೇ, ಅವಾಗಲೇ ಮಜಾ. ಪಾರ್ಸಲಲ್ಲಿ ಇವೆಲ್ಲ ಅಷ್ಟೊಂದು ಚೆನ್ನಾಗಿರಲ್ಲ ಪಾರ್ಸಲ್ ತಂದರೆ. ಅದು ಅನಿವಾರ್ಯವಾಗಿ ತಂದಿರೋ ನಾವು ಚಟ್ನಿ ಜೊತೆ. ಐ ಥಿಂಕ್ ಚಟ್ನಿ ನೀರು ಥರ ಇಲ್ಲ, ಸ್ವಲ್ಪ ಗಟ್ಟಿ ಚಟ್ನಿ, ಒಂಥರ ಲೈಟಾಗಿ ಖಾರ ಇದೆ. ಚೆನ್ನಾಗಿದೆ ಚಟ್ನಿ, ಸಖತ್ತಾಗಿದೆ. ತೆಳುವಲ್ಲ, ಗಟ್ಟಿ ಚಟ್ನಿ ಕೊಟ್ಟಿದ್ದಾರೆ. ಮಿನಿ ಮಸಾಲೆ ದೋಸೆ ನಮಗೆ ಹೊಟ್ಟೆ ತುಂಬಲ್ಲ. ನಮಗೆ ದೊಡ್ಡ ಮಸಾಲೆ ದೋಸೆ ಹೊಟ್ಟೆ ತುಂಬೋದು. ಬಟ್ ಇಲ್ಲಿ ಬೇರೆ ಐಟಮ್ಸ್ ಇರೋದ್ರಿಂದ ಓಕೆ, ಹಂಗೆ ಕಾಂಪ್ರಮೈಸ್ ಆಗುತ್ತೆ. ಅದು ಪಲ್ಯನೂ ಒಳಗಡೆ ಆಲೂಗಡ್ಡೆ ಪಲ್ಯ, ಬಾಸ್ಕೆ ಹೇಳ್ದಂಗೆ ಕೆಂಪು ಚಟ್ನಿ ಸವರಿರ್ತಾರೆ, ಚೆನ್ನಾಗಿದೆ. ಅದೊಂದು ಸ್ವಲ್ಪ ಟ್ಯಾಂಗಿ ಫ್ಲೇವರ್ ಬರುತ್ತೆ ಚಟ್ನಿ, ಕೆಂಪು ಚಟ್ನಿ. ದೋಸೆ ಆಯಿತು. ಇವಾಗ ನೆಕ್ಸ್ಟು ಇಡ್ಲಿ ವಡೆಗೆ ಹೋಗ್ಬಿಡೋಣ. ಭಾಸ್ಕರ್ ಟಿಕೆಟ್. ವಡೆ ಎತ್ಕೋಣ ಅಂದ್ಕೊಂಡೆ. ಹೌದಾ? ಇಡ್ಲಿ ತಿನ್ಬಿಡೋಣ. ಇಡ್ಲಿ ಚೆನ್ನಾಗಿದೆ, ಸಾಫ್ಟಾಗಿ ಕಟ್ ಆಗ್ತದೆ ನೀಟಾಗಿ. ಬಟ್ ತಣ್ಣಗಿದೆ, ಯಾಕೆಂದರೆ ಲೇಟ್ ಆಯಿತು ಅದಕ್ಕೆ. ಸಾಂಬಾರು ಕೊಟ್ಟಿದ್ದಾರೆ. ಸಾಂಬಾರು ಸೂಪರ್ ಸ್ವೀಟಾಗೆ. ಸ್ವಲ್ಪ ಸ್ವೀಟ್ ಇಷ್ಟ, ಸಖತ್ತಾಗಿದೆ ಸಾಂಬಾರು. ಬೆಲ್ಲ ಜಾಸ್ತಿ ಹಾಕಿದ್ದಾರೆ ಸಾಂಬಾರಿಗೆ. ಸೊ ಹಂಗಾಗಿ ಅದು ಫುಲ್ಲು ಎಲ್ಲ ಸ್ವಲ್ಪ ಸ್ವೀಟೇ ಇದೆ. ಇದು ಸ್ವಲ್ಪ ಹುಳಿ ಇರುತ್ತೆ, ಸ್ವಲ್ಪ ಸ್ವೀಟಾಗಿ ಎಲ್ಲ ಮಿಕ್ಸ್ ಆದರೆ ಒಂಥರ ಮಜಾ. ಚೆನ್ನಾಗಿತ್ತು. ಇಡ್ಲಿನೂ ಅಷ್ಟೇ ಇನ್ನೂ ಸಾಫ್ಟಾಗೇ ಇದೆ, ಚೆನ್ನಾಗಿದೆ. ಬಾರಿ ಇಟ್ಟಿದಷ್ಟು ಹಂಗೆ ಖಾರ ಹೋಗುತ್ತೆ, ಕಚ್ಚೋ ಅವಶ್ಯಕತೆನೇ ಇಲ್ಲ. ಚೆನ್ನಾಗಿದೆ. ನೆಕ್ಸ್ಟ್ ಐಟಮ್ಗೆ ಹೋಗ್ಬೇಡ. ವಡೆ ಕಾಯ್ತಾ ಇದೆ. ಕ್ರಿಸ್ಪಿ ವಡೆ ಆದರೆ ಇವಾಗ ಕ್ರಿಸ್ಪಿ ಇಲ್ಲ. ಕ್ರಿಸ್ಪಿ ಉದ್ದಿನ ವಡೆ ನಾನ್ ಕ್ರಿಸ್ಪಿ ಆಗಿದೆ. ಹೆಂಗಿದೆ ಹಂಗೆ ಹೇಳ್ತೀವಿ. ಬೇಜಾರು ಮಾಡ್ಕೊಂಬಿಡಿ ಯಾರಿಗಾದ್ರು ಬೇಜಾರಾದರೆ. ಯಾಕಂದರೆ
ಇದು ಪಾರ್ಸಲ್ ತಂದಿರೋದ್ರಿಂದ ಕ್ರಿಸ್ಪಿ ಇಲ್ಲ, ಅಲ್ಲೇ ತಿಂದಿದ್ರೆ ಅಲ್ಲಿ ಕ್ರಿಸ್ಪಿಯಾಗಿತ್ತು. ನೋಡಿದ್ವಿ ನಾವು ಅಲ್ಲೆಲ್ಲರೂ ತಿಂತಾಯಿದ್ರು. ಉದ್ದಿ ನೋಡೇನಾ ಚೆನ್ನಾಗಿ ಡಿಪ್ ಮಾಡಿ ತಿನ್ನಬೇಕು ಸಾಂಬಾರಿಗೆ, ಒಳ್ಳೆ ಮಜಾ. ನೆಂಚ್ಕೊಂಡು ತಿಂದರೆ ಮಜಾ ಬರೋಲ್ಲ ನಮಗೆ. ಸಾಂಬಾರು ಒಳಗಡೆ ನೆನೆಸಿಟ್ಬಿಡ್ಬೇಕು ಸೈಡಲ್ಲಿ, ಎಲ್ಲ ತಿಂದಮೇಲೆ ಲಾಸ್ಟು ತಿನ್ನಬೇಕು, ಅವಾಗಲೇ ಮಜಾ. ಚೆನ್ನಾಗಿದೆ. ಹಾಗೆ ಹೇಳಿದ್ರೆ ತಣ್ಣಗಾಗಿರೋದ್ರಿಂದ ಆ ಥರ ಮಜಾ ಸಿಗ್ತಾಯಿಲ್ಲ, ಬಟ್ ಟೇಸ್ಟ್ ವೈಸು ಚೆನ್ನಾಗಿದೆ ಉದ್ದಿ ನೋಡಿ. ಆ ಒಳಗಡೆ ಸ್ವಲ್ಪ ನಿಮಗೆ ಪೆಪ್ಪರೆಲ್ಲ ಸಿಗ್ತಾ ಇರುತ್ತೆ ಬಾಯಿಗೆ. ನೆಕ್ಸ್ಟು ಖಾರಾಬಾತ್ ಕೇಸರಿ ಬಾತ್ ಹೋಗೋಣ. ಖಾರಾಬಾತ್ ಉಪ್ಪಿಟ್ಟು, ಅದು ತರಕಾರಿ ಉಪ್ಪಿಟ್ಟು. ಆ ಬಾಸ್ಗೆ ನಿಂತೆ ತಟ್ಟೆಡಿ ಬೈಕೊಂಬಿಡ, ಅಲ್ಲಿರೋದೇ 2 ಸ್ಪೂನ್ ಆಗೋಷ್ಟು. ನನಗೊಂದು ಸ್ಪೂನ್, ನಿನಗೊಂದು ಸ್ಪೂನ್, ಇನ್ನೊಂದು ಸ್ವಲ್ಪ ಇದೆ ಹಾಕೋಬಿಡ. ಹರ್ಷ ತಿಂತಾನೆ. ಹರ್ಷ ನಿನಗೆ ಸ್ವಲ್ಪ ಇದೆ, ಅರ್ಧ ಸ್ಪೂನ್. ಈಗ ಒಂದೊಂದು ಸ್ಪೂನ್ ಕೇಸರಿ ಬಾತ್ ಹಾಕೋಣ. ಕೇಸರಿ ಬಾತು ನೋಡೋಕ್ಕೆ ಸಗದಾಗಿ ಕಾಣಿಸ್ತಾ ಇದೆ. ಪೈನಾಪಲ್ ಕೇಸರಿ ಬಾತ್. ಹೌದಾ? ಯಾ, ಸೂಪರ್. ಸೊ ತಿನ್ಬಿಡೋಣ ಖಾರ ಬಾತು. ಎಸ್, ಫುಲ್ಲು ಕ್ಯಾರೆಟ್ ಎಲ್ಲ ಯಥೇಚ್ಛವಾಗಿ ಹಾಕ್ಯಾರೆ. ತರಕಾರಿ ಉಪ್ಪಿಟ್ಟು ತುಪ್ಪ ಹಾಕಿ, ತುಪ್ಪ ಘಮ ತಿನ್ಬೇಕಾರೆ ಮಧ್ಯ ಕಡಲೆಬೇಳೆ ಎಲ್ಲ ಸಿಗುತ್ತೆ ಕಟ್ಟು ಅಂತ. ಚೆನ್ನಾಗಿದೆ, ಬಿಸಿ ಇರಬೇಕಾಯ್ತು. ಎಲ್ಲ ಅದೇ ಹೇಳೋದು, ಪದೇ ಹೇಳ್ತೀವಿ, ಬೇಜಾರು ಮಾಡ್ಕೊಂಬಿಡಿ. ಬಿಸಿ ಇದ್ರೇ ಮಜಾ ಯಾವಾಗಲೂ ಅಷ್ಟೇ. ಎಲ್ಲ ಕಡಲೆಬೇಳೆಗಳು, ಚಿಕ್ಕ ಪೀಸು ಕ್ಯಾರೆಟು, ಅದು ಒಂಥರ ತಿನ್ಬೇಕಾದ್ರೆ ಗಟ್ಟಿಗೆ ಸಿಗುತ್ತೆ, ತುಂಬ ಸಾಫ್ಟ್ ಇಲ್ಲ, ಫೀಲ್ ಆಗೋದು ತಿನ್ಬೇಕಾದ್ರೆ. ಉಪ್ಪಿಟ್ಟು ಲೈಟಾಗಿದೆ, ಸಿಂಪಲ್ಲಾಗಿ ಚೆನ್ನಾಗಿದೆ. ಆಗಲೇ ಸ್ವೀಟ್ಗೆ ಹೋಗ್ಬಿಟ್ಟಿದೆ ಕೈ, ಬಾಸ್ ಕಡ್ದು ತಿಂದೆ ಊಟ. ಕೇಸರಿ ಬಾತು ಏನು ಬಾಸ್ಗೆ ಎಕ್ಸ್ಪ್ರೆಷನ್ ಅಷ್ಟು ಬೇಗ. ಆ್ಯಕ್ಚುಲಿ ಇಷ್ಟು ಕಾಂಬೋಲು ಹೈಲೈಟ್ ಅದೇ. ಕರೆಕ್ಟು. ಪೈನಾಪಲ್ ಕೇಸರಿ ಬಾತು ಸಿಗುತ್ತೆ, ಪೈನಾಪಲ್ಸ್ ಇದೆ ಹೊರಗಡೆ ತುಂಬ ಹಾಕಿದ್ದಾರೆ, ಒಂದೊಂದು ಬೈಟ್ಗೂ ಸಿಗುತ್ತೆ, ಅದೇ ಮಜಾ. ಪೈನಾಪಲ್ ಸ್ವೀಟು ಅಷ್ಟೇ ಕರೆಕ್ಟಾಗಿ ಹಾಕಿದ್ದಾರೆ, ಜಾಸ್ತಿ ಸ್ವೀಟ್ ಇಲ್ಲ. ಆರಾಮಾಗಿ ಇಷ್ಟೇ ಕೊಟ್ಟೋರಲ್ಲ ಅನಿಸ್ತಾಯಿದೆ. ಡಬ್ಬ ಫುಲ್ ತಿನ್ನಬೇಕು, ಅದು ಅವಲೇ ಮಜಾ. ಬಟ್ ಇದು ಬಂದು ಒಬ್ಬರು ಕೊಡೋದು, ಒಬ್ಬರು ತಿನ್ನೋದು, ನಾವು ಇಬ್ಬರು ತಿಂದಿದ್ದೀವಿ. ಇದು ಐ ಥಿಂಕ್ ಒಬ್ಬರಿಗೆ ಸಾಕಾಗುತ್ತೆ ಕೊಂಬ. ಸೊ ನೆಕ್ಸ್ಟು ಮೀಲ್ಸ್ಗೆ ಹೋಗೋಣ, ಲಂಚ್. ಎಸ್, ಇವಾಗ ಮೀಲ್ಸಲ್ಲಿ ನಾನು ಸೌತ್ ಇಂಡಿಯನ್ ಮೀಲ್ಸ್ ತೊಗೊಂಡಿದ್ದೀನಿ, ಈ ಕಡೆ ನಾರ್ತ್ ಇಂಡಿಯನ್ ಮೀಲ್ಸ್. ಇದರಲ್ಲಿ ಏನೇನಿದೆ ಕಾಂಬೋದಲ್ಲಿ ಅಂತ ನೋಡ್ಬಿಡೋಣ. ಒಂದು ಕಡೆಯಿಂದ ಸಾಗು ಕೊಡ್ತಾರೆ, ಆಮೇಲೆ ಪಲ್ಯ, ಒಂದು ಪಕೋಡ, 4 ಪೂರಿ, ಒಂದು ಸ್ವೀಟು, ರಸಮ್ಮು, ಸಾಂಬಾರು, ರೈಸ್. ಇದಿಷ್ಟು ಸೌತ್ ಇಂಡಿಯನ್ ಮೀಲಲ್ಲಿದೆ. ಭಾಸ್ಕರ್ ಇಲ್ಲಿ ಏನಿದೆ ಹೇಳಪ್ಪ? ನಾರ್ತ್ ಇಂಡಿಯನ್ ಮೀಲ್ಸಲ್ಲಿ ಅದಕ್ಕಿಂತ ಐಟಮ್ಸ್ ಒಂಚೂರು ಜಾಸ್ತಿನೇ ಇದೆ. ಮೊದಲನೇದು ಬಂದು ಮತ್ತೊಮ್ಮೆ ಕೇಸರಿ ಬಾತ್ ಇದೆ, ಇಲ್ಲಿ ಪೈನಾಪಲ್ ಕೇಸರಿ ಬಾತ್. ಅದಾದಮೇಲೆ ಕರ್ಡ್ ರೈಸ್, ಮತ್ತು ಇಲ್ಲಿ ದಾಲ್ ಇದೆ, ರೋಟಿಗೆ ದಾಲ್ ಕೊಟ್ಟಿದ್ದಾರೆ, ಆಮೇಲೆ 2 ರೋಟಿ ಕೊಟ್ಟಿದ್ದಾರೆ ಇಲ್ಲಿ. ಅದಕ್ಕೆ ರೋಟಿಗೆ ಮತ್ತೊಮ್ಮೆ ಕರಿ ಇದೆ ಇಲ್ಲಿ. ಅದಾದಮೇಲೆ ಆನಿಯನ್, ಒಂದು 2 ಪೀಸ್ ಸೌತೆಕಾಯಿ, ವೆರಿ ಇಂಪಾರ್ಟೆಂಟ್ ವೆಜ್ ಪಲಾವ್ ಇದೆ ಇಲ್ಲಿ. ಇಲ್ಲಿ ಜಾಸ್ತಿ ಐಟಮ್ಸ್ ಇದೆ ಕಾಣಿಸ್ತಾ ಇದೆ. ಚೆನ್ನಾಗಿರೋದು ಭಾಸ್ಕರು. ನಾರ್ತ್ ಇಂಡಿಯನ್ ತಿನ್ನೋ, ನಾವು ಸೌತ್ ಇಂಡಿಯನ್ ತಿನ್ನೋಣ. ಪೂರಿಯಿಂದ ಶುರು ಮಾಡೋಣ, ನೀವು ರೋಟಿಯಿಂದ ಶುರು ಮಾಡ್ತೀರಾ? ಅಲ್ಲ, ಅದಕ್ಕೂ ಮುಂಚೆ ಒಂಚೂರು ಕೇಸರಿ ಬಾತ್ ಎತ್ತಿ ಬಾಯಿ ಹಾಕೊಂಡು ಶುರು ಮಾಡಿ. ಕೈ ಹಾಕ್ತಾ ಪೂರಿ ಫಸ್ಟು. ಇಷ್ಟು ದೊಡ್ಡ ಪೂರಿ, ಚಿಕ್ಕದು ಮಿನಿ ಪೂರಿ, ಪುಟಾಣಿ ಪೂರಿ 4 ಕೊಡ್ತಾರೆ. ಇದನ್ನು 2 ಬೈಟಿಗೆ ತಿನ್ಬಿಡ್ಬೋದು. ಐ ಥಿಂಕ್ ಇಲ್ಲಿ ರೋಟಿ ಸ್ವಲ್ಪ ಸೈಜು ದೊಡ್ಡದಾಗೆ ಇದೆ ನಾರ್ಮಲಾಗಿ. ಸೊ ಬಾಸ್ಗೆ ಒಂದು ಚಾಲೆಂಜು, ಈ ಪೂರಿ ಒಂದು ಪೂರಿನ ಫುಲ್ ನಾನು ಒಂದೇ ಸಲ ತಿಕ್ಕೋತೀನಿ. ನೀನು ಒಂದು ರೋಟಿ ಇಷ್ಟು ದೊಡ್ಡದಿದೆ, ಇದನ್ನು ಒಂದ್ಸಲ ತಿನ್ನಕಾಗತ್ತಾ? ನಾನು 2 ಪೂರಿ ಒಟ್ಟಿಗೆ ತಿಂತೀನಿ. 2 ಪೂರಿ ಆಯ್ತು, ನಾನೇ 2 ಪೂರಿ ತಿಂತೀನಿ, ಒಂದು ಫುಲ್ ತಿನ್ನು ನೋಡೋಣ. ಸೊ ಎಲ್ಲಿ ಸಾಗುವಿಂದ ಸ್ಟಾರ್ಟ್ ಮಾಡೋಣ. ಪೂರಿ, ರೋಟಿ ಮತ್ತು ದಾಲ್. ಹೆಸರುಬೇಳೆ ಸಾಂಬಾರು ತಿಂದಂಗೆ ಆಗ್ತಾಯಿದೆ, ಬಟ್ ಹೆಸರುಬೇಳೆ ಹಾಕಿಲ್ಲ ಇಲ್ಲಿ. ಚೆನ್ನಾಗಿದೆ. ರೋಟಿಗೆ ದಾಲ್ ಕಾಂಬಿನೇಷನು ಸಖತ್ತಾಗಿದೆ. ಇಲ್ಲಿ ಹೆಸರುಬೇಳೆ ಹಾಕಿ ದಾಲು ಸಖತ್ತಾಗಿ ಮಾಡಿದ್ದಾರೆ. ಒಂಚೂರು ಐ ಥಿಂಕ್ ಲೈಟಾಗಿ ಉಪ್ಪು ಒಂಚೂರು ಜಾಸ್ತಿ ಆಗಿದೆ ಅನಿಸುತ್ತೆ. ನೆಕ್ಸ್ಟು ಇನ್ನೊಂದು ಪಲ್ಯ ಬೇರೆ ಕೊಟ್ಟಿದ್ದಾರೆ. ಪಲ್ಯ ನನಗೆ ತಿನ್ಬೋದು, ಇಲ್ಲ ಪೂರಿ ಜೊತೆ ತಿನ್ಬೋದು. ಪಲ್ಯದ ಜೊತೆ ತಿನ್ನೋಣ ಪೂರಿನ. ನಮ್ಮ ಕಡೆನೂ ಅಷ್ಟೇ, ರೋಟಿಗೆ ಕರಿ. ಇದು ಆಲೂಗಡ್ಡೆ ಪಲ್ಯ ಪ್ಲಸ್ ಕಾಬೂಲ್ ಕಡಲೆ ಮತ್ತು ಆಲೂಗಡ್ಡೆ ಪಲ್ಯ. ಒಂಥರ ಇಂಟೆನ್ಸ್ ಆಗಿದೆ ಗ್ರೇವಿದು. ಹೌದಾ? ಫುಲ್ಲು ಸ್ಟ್ರಾಂಗ್ ಆಗಿದೆ. ಹೌದಾ? ಮಸಾಲೆ ಹೌದಾ ಬಸಿ? ಸ್ವಲ್ಪ ಹುಳಿ ಫ್ಲೇವರು ಎಲ್ಲ ಮಿಕ್ಸ್ ಆಗಿ ಒಂಥರ ಡಿಫ್ರೆಂಟ್ ಆಗಿದೆ. ಪೂರಿ ಕೊಡಬೇಕಾಗಿತ್ತು, ಅದನ್ನು ಪರೋಟ ಕೊಟ್ಬಿಡೋರು. ಚೆನ್ನಾಗಿದೆ ಅದು. ಅಲ್ಲಿ ತಿನ್ನೋ ಬಸ್ ಇನ್ನೂ ಚೆನ್ನಾಗಿ. ಅದೆಲ್ಲ ಬರೀ ಡ್ರೈ ಐಟಮ್ಸು.
ಗ್ರೇವಿನೇ ಕೊಟ್ಟಿಲ್ಲ ನಮಗೆ. ನೀನು ಚೆನ್ನಾಗಿರೋ ಬಸ್ಗೆ ಈರುಳ್ಳಿ ಚೆನ್ನಾಗಿ ತಿನ್ನೋ ಬೇಕಾಗುತ್ತೆ ಮುಂದಕ್ಕೆ. ನೆಕ್ಸ್ಟ್ ಐಟಮ್ ನೆಕ್ಸ್ಟ್ ಹೋಗೋಣ. ಹೋಗೋಣ. ಹತ್ರ ಪಕೋಡ ಇದೆ ದೊಡ್ಡದು, ಚೆನ್ನಾಗಿದೆ ಫುಲ್ಲು ಈರುಳ್ಳಿ ಪಕೋಡ. ಭಾಸ್ಕರ್ ನಿನ್ನ ಹತ್ರ ಏನಿದೆ? ಹೆಲ್ದಿ ಸೌತೆಕಾಯಿ ಹೆಲ್ದಿ ಪಕೋಡ. ಭಾಸ್ಕರ್ ಬೇಜಾರು ಮಾಡಬೇಡ, ಬಾಸ್ಕೆ ತಗೋ ಬಾಸ್ಕೆ. ಹಿಂಗೊಂದು ಪೀಸ್ ಪಕೋಡ, ಹಂಗೊಂದು ಪೀಸ್ ಪಕೋಡ. ಈರುಳ್ಳಿ ಜಾಸ್ತಿ ಇದೆ, ಈರುಳ್ಳಿ ಪಕೋಡ. ಅದು ಲೈಟಾಗಿ ಆ ಕ್ರಿಸ್ಪಿನೆಸ್ ಉಳಿಸ್ಕೊಂಡಿದೆ. ಮೇಲ್ಗಡೆ ಕ್ರಿಸ್ಪಿಯಾಗಿ, ಒಳಗಡೆ ಸಾಫ್ಟಾಗಿ ಸೂಪರಾಗಿ. ಮೈನ್ ಇದಕ್ಕೆ ಹೋಗೋಣ. ನೆಕ್ಸ್ಟು ರೈಸ್ಗೆ ಹೋಗ್ಬಿಡ್ತೀನಿ ನಾನು. ಭಾಸ್ಕರ್ ಪಲಾವ್ ಹೋಗ್ತಾನೆ. ಸೊ ರೈಸ್ಗೆ ಸಾಂಬಾರು ಮತ್ತು ರಸಮ್ ಕೊಟ್ಟಿದ್ದಾರೆ. ಫಸ್ಟು ಸಾಂಬಾರು ಜೊತೆ ತಿನ್ಬಿಡೋಣ. ಮೂಲಂಗಿ ಸಾಂಬಾರು. ಪಲಾವ್ಗೆ ಆ್ಯಕ್ಚುಲಿ ಏನೋ ರೈತ ಏನಾದರೂ ಗ್ರೇವಿ ಕೊಟ್ಟಿದ್ರೆ ಚೆನ್ನಾಗಿರೋದು. ಒಳ್ಳೆ ಚಕ್ಕೆ ಲವಂಗ ಎಲ್ಲ ಸಗದಾಗ ಹಾಕ್ಯಾರೆ ಪಲಾವ್ಗೆ. ಮೂಲಂಗಿ ಹೀರೆಕಾಯಿ ಸಾಂಬಾರು. ಪಲಾವಲ್ಲಿ ಜಾಸ್ತಿ ಫುಲ್ ವೆಜಿಟೇಬಲ್ಸ್ ಇಲ್ಲ, ಬರೀ ಒಂದು ಕ್ಯಾರೆಟ್ ಯೂಸ್ ಮಾಡಿದ್ದಾರೆ ಅಷ್ಟೇ. ಆಮೇಲೆ ಆ ಸ್ಪೈಸಸ್ ಹಾಕಿರೋದ್ರಿಂದ ಒಂಥರ ಪಲಾವ್ ಫ್ಲೇವರ್ಫುಲ್ ಆಗಿದೆ. ಸಾಂಬಾರು ಚೆನ್ನಾಗಿದೆ, ತುಪ್ಪ ಹಾಕಿದ್ದಾರೆ ಸಾಂಬಾರಿಗೆ. ಪಲಾವ್ಗೆ ಪ್ಲೈನಾಗಿರುತ್ತೆ, ಬೇಕು ಅಂದರೆ ನಿಮಗೆ ದಾಲು ಅದನ್ನ ಹಾಕ್ಕೊಂಡು. ಲೈಟಾಗೆ ಸಾಂಬಾರು ಚೆನ್ನಾಗಿತ್ತು. ಬೇಳೆ ಸಾಂಬಾರು ಅಂದರೆ ಮೂಲಂಗಿ ಹೀರೆಕಾಯಿ ಸಾಂಬಾರು. ಬೇಳೆ ಸ್ವಲ್ಪ ಕಾಣಿಸ್ತಿದೆ, ಸ್ವಲ್ಪ ಬೇಳೆ ಕಾಣಿಸ್ತು. ಸೊ ತುಪ್ಪ ಫ್ಲೇವರು ಸ್ವಲ್ಪ ಚೆನ್ನಾಗಿದೆ. ಸ್ವೀಟ್ ಇಷ್ಟಾಗಿಲ್ಲ, ಸ್ವಲ್ಪ ಖಾರನೂ ಇಲ್ಲ ಸ್ವೀಟು ಇಲ್ಲ, ಲೈಟಾಗಿ. ಪಲಾವು ಹೇಳ್ದಂಗೆ ಸಿಂಪಲ್ಲಾಗಿ ಒಂಥರ ಚೆನ್ನಾಗಿತ್ತು ಅಷ್ಟು. ಸೊ ನೆಕ್ಸ್ಟ್ ಹೋಗೋಣ. ಏನಿದೆ ನಮ್ಮದು ರಸಮ್. ನಮಗೆ ಕರ್ಡ್ ರೈಸ್ ಕೊಟ್ಟಿದ್ದಾರೆ. ಕರ್ಡ್ ರೈಸ್ ಆ್ಯಸ್ ಯೂಸ್ವೆಲ್ಲು. ರಸಮ್ಮು ಸಾಕಾಗಿದೆ. ಬೆಳ್ಳುಳ್ಳಿ ಫ್ಲೇವರು, ನನಗೆ ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದಾರೆ, ಬಾಯಿ ಸಿಗುತ್ತೆ. ಬೆಳ್ಳುಳ್ಳಿ ಫ್ಲೇವರು ಮತ್ತು ಸ್ವಲ್ಪ ಸ್ಟ್ರಾಂಗಾಗಿ ಚೆನ್ನಾಗಿದೆ. ರಸಮ್ ತಿಂದರೆ ಚೆನ್ನಾಗಿದೆ, ಜಾಸ್ತಿ ಇಲ್ಲ. ಮೆಣಸಿನ್ಕಾಯಿ ಹಾಕಿರೋದ್ರಿಂದ, ಹಸಿಮೆಣ್ಸಿನ್ಕಾಯಿ ಇದು ಏನಂತಾರೆ, ಇದು ಕೆಂಪು ಮೆಣಸಿನ್ಕಾಯಿ ಹಾಕಿದ್ದಾರೆ. ಸೊ ಆಲ್ರೆಡಿ ಇದ್ರ ಬಗ್ಗೆ ಹೇಳಿದ್ದೀವಿ. ಸೊ ಸ್ವೀಟ್ ಇಲ್ಲ, ಲೈಟಾಗೆ ಬೇಳೆ ಪಾಯಸ, ಹೆಸರು ಬೇಳೆ ಪಾಯಸ. ಇದೆಲ್ಲ ಮುಗಿಸ್ಬಿಟ್ಟು ಲಾಸ್ಟ್ ಒಂದು ಐಟಮ್ ಕಾಯ್ತಾ ಇದೆ. ಅಲ್ಲಿ 2 ಇದೆ ಇನ್ನೂ, ಅದಕ್ಕೆ ಹೋಗೋಣ. 2 ಇದೆ. ಸೊ ಮೀಲ್ಸ್ ಎಲ್ಲ ತಿಂದಾಯಿತು, ಹೊಟ್ಟೆ ತುಂಬೋಯ್ತು. ಸೊ ಅದೊಂದು ಫುಲ್ಲು ಒಬ್ಬರು ತಿನ್ಬೋದು ಆರಾಮಾಗೆ. ಸೊ ಇವಾಗ ವೆಜ್ಜು ಬಿರಿಯಾನಿ, ಮೊಗಲೈ ಬಿರಿಯಾನಿ ತರಿಸ್ಕೊಂಡಿದ್ದೀವಿ. ಇದು ಹರ್ಷ ತರಿಸ್ಕೊಂಡಿದ್ದು. ಸೊ ಅದು ಕ್ವಾಂಟಿಟಿ ಅವ್ನು ತೋರಿಸಿದ್ದು ವೀಡಿಯೋದಲ್ಲಿ. ನಾವು ಸ್ವಲ್ಪ ಹಾಕ್ಕೊಂಡಿದ್ದೀವಿ. ಟೇಸ್ಟ್ ಹೇಳ್ಬಿಟ್ಟು ಟೇಸ್ಟ್ ನೋಡಿ ಹೇಳೋಣ ಅಂತ ಯಥೇಚ್ಛವಾಗಿ ಹಾಕಿದ್ದಾರೆ ತರಕಾರಿ. ಅದ್ರ ಜೊತೆ ಪನ್ನೀರ್ ಸಿಗುತ್ತೆ ಚಿಕ್ಕ ಚಿಕ್ಕದು, ಹೂಕೋಸು ಎಲ್ಲ. ಐ ಥಿಂಕ್ ಆನಿಯನ್ಸ್ ಜಾಸ್ತಿ ಯೂಸ್ ಮಾಡ್ಯಾರೆ. ಬಾಸುಮತಿ ರೈಸ್ ಯೂಸ್ ಮಾಡಿದ್ದಾರೆ. ಮೊಗಲೈ ವೆಜ್ ಬಿರಿಯಾನಿ ಜಾಸ್ತಿ ಗರಂ ಮಸಾಲ ಅಂತೆಲ್ಲ ಯೂಸ್ ಮಾಡಿಲ್ಲ, ಲೈಟಾಗಿದೆ. ಇದರಲ್ಲಿ ಜೀರಿಗೆ ಫ್ಲೇವರ್ ಜಾಸ್ತಿ ಇದೆ. ತಿನ್ಬೇಕಾದ್ರೆ ಜೀರಿಗೆ ಸ್ಮೆಲ್ಲು ಜಾಸ್ತಿ ಬರುತ್ತೆ. ಅಲ್ಲಿ ನೋಡೋಕ್ಕೂ ಅಷ್ಟೇ ಜೀರಿಗೆಗಳು ಕಾಣಿಸ್ತಾ ಇದೆ. ಸೊ ಚೆನ್ನಾಗಿದೆ, ಸ್ಮೆಲ್ಲು ಅಷ್ಟೇ ಘಮ ಘಮ ಅಂತ. ತರಕಾರಿಗಳು ಅಷ್ಟೇ ನೀಟಾಗಿ ಕುಕ್ ಆಗಿದೆ, ತುಂಬ ಓವರ್ ಕುಕ್ ಆಗಿಲ್ಲ, ಕರೆಕ್ಟಾಗಿದೆ. ಕಚ್ಬೇಕಾದ್ರೆ ಅದೊಂಥರ ಫ್ರೆಶ್ನೆಸ್ ಫೀಲ್ ಆಗುತ್ತೆ. ಐ ಥಿಂಕ್ ಆ್ಯಕ್ಚುಲಿ ವೆಜ್ಜಲ್ಲಿ ಇಷ್ಟಪಡೋರಿಗೆ ಈ ಪನ್ನೀರೆಲ್ಲ ಹಾಕಿರೋದಕ್ಕೆ ಇದಕ್ಕೆ ಒಂಥರ ಡಿಫ್ರೆಂಟ್ ಫ್ಲೇವರ್ ಆಗಿದೆ, ಚೆನ್ನಾಗಿದೆ ಒಂಥರ ಬಿರಿಯಾನಿ. ಇದಕ್ಕೆ ಏನು ನಮಗೆ ರೈತ ಗ್ರೇವಿ ಏನೂ ಕೊಟ್ಟಿಲ್ಲ, ಮಿಸ್ ಮಾಡ್ಬಿಟ್ಟು ಮರ್ತೋದ್ರು ಅನಿಸುತ್ತೆ. ನೀವೇನಾದ್ರು ಅಡುಗೆ ಸಹ ತಿಂದಿದ್ರೆ ಈ ಮೊಗಲೈ ಬಿರಿಯಾನಿಗೆ ಏನಾದರೂ ಸೈಡ್ಸ್ ಕೊಡ್ತಾರಾ, ಗ್ರೇವಿ ಅಥವಾ ರೈತ ಏನಾದರೂ ಕೊಡ್ತಾರಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನಮ್ಗೆ ಗೊತ್ತಿಲ್ಲ, ನಮಗೆ ಕೊಟ್ಟಿಲ್ಲ. ವೆಜಿಟೇರಿಯನ್ಸ್ಗೆ ಇಷ್ಟ ಆಗುತ್ತೆ, ಆದರೆ ಬಿಸಿನಲ್ಲಿ ತಿನ್ನಬೇಕಷ್ಟೇ. ಬಿಸಿ ಇದ್ದರೆ ಸಖತ್ ಇಷ್ಟ ಆಗುತ್ತೆ. ಸೊ ಫೈನಲ್ ಆಗಿ ನೆಕ್ಸ್ಟು ಲಾಸ್ಟು ಡೆಸರ್ಟ್ಲಿ ಮುಗಿಸ್ಬಿಡೋಣ. ಕ್ಯಾರೆಟ್ ಹಲ್ವಾ, ಕೋಲ್ಡ್ ಕ್ಯಾರೆಟ್ ಹಲ್ವಾ. ಅಲ್ಲಿ ಕೋಲ್ಡ್ ಮಾಡಿ ಕೊಟ್ಟರು, ಬಿಸಿ ಇದ್ರೇ ಕ್ಯಾರೆಟ್ ಹಲ್ವಾ ಬಿಸಿ ಇದ್ರೇ ಚೆಂದ. ಟೇಸ್ಟ್ ಚೆನ್ನಾಗಿದೆ, ಸ್ವೀಟಾಗೆ ಸ್ವೀಟೆಲ್ಲ ಕರೆಕ್ಟಾಗಿದೆ, ಓವರ್ ಸ್ವೀಟ್ ಇಲ್ಲ, ಮೈಲ್ಡಾಗೆ. ಒಣದ್ರಾಕ್ಷಿ ಎಲ್ಲ ಹಾಕಿ, ಗೋಡಂಬಿ ಎಲ್ಲ ಹಾಕಿ, ಬಾದಾಮಿ ಹಾಕಿ ಚೆನ್ನಾಗಿ ಮಾಡಿದ್ದಾರೆ. ಬಿಸಿ ಇದ್ದಿದ್ರೆ ಹಾಗೆ ನುಂಗ್ಕೊಂಡ್ಬೋದಾಯಿತು. ತಣ್ಣಗಿದೆ ಓಕೆ. ಇದಕ್ಕೆ ಐಸ್ ಕ್ರೀಮ್ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಹೌದು, ಸೇಮ್ ಮನೇಲಿ ಐಸ್ ಕ್ರೀಮ್ ಇದ್ದರೆ ಇದು ತರಿಸ್ಕೊಂಡು ಐಸ್ ಕ್ರೀಮ್ ಒಂದು ಸ್ಕೂಪ್ ಐಸ್ ಕ್ರೀಮ್ ಹಾಕ್ಕೊಡ್ತೀನಿ. ಸೊ ಫೈನಲ್ ಆಗಿ ಅಡಿಗಾಸಲ್ಲಿ ಕಾಂಬೋಗಳು ಏನೇನಿದೆ ಅಂತ ಟ್ರೈ ಮಾಡಬೇಕಾಯಿತು. ಅದಕ್ಕೋಸ್ಕರ ವೀಡಿಯೋ ಮಾಡಿದ್ವಿ. ನಮಗೆಲ್ಲ ಇಷ್ಟ ಆಯಿತು. ಭಾಸ್ಕರ್ ನಾನು ತಿಂತಾರ್ತೀನಿ, ನಿನಗೆ ಏನೇನು ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಭಾಸ್ಕರ್. ನಾನು ತಿಂದ ಇದರಲ್ಲಿ ಐ ಥಿಂಕ್ ಬ್ರೇಕ್ಫಾಸ್ಟ್ ಕಾಂಬೋದಲ್ಲಿ ನನಗೆ ಹೈಲೈಟ್ ಆಗಿದ್ದು ಸ್ವೀಟ್ ಕೇಸರಿ ಬಾತ್. ಅದಾದಮೇಲೆ ಖಾರ ಬಾತು ಎರಡೂ ಚೆನ್ನಾಗಿತ್ತು ಇಡೀ ಕಾಂಬೋದಲ್ಲಿ. ಮತ್ತು ಇಡ್ಲಿ ನಮಗೆ ಬ್ರೇಕ್ಫಾಸ್ಟ್ ಕಾಂಬೋದಲ್ಲೂ ಅಷ್ಟೇ ಎಲ್ಲಕ್ಕಿಂತ ಜಾಸ್ತಿ ಇಷ್ಟ ಆಗಿದ್ದು ಕೇಸರಿ ಬಾತು. ಅದು ಬಿಟ್ಟರೆ ಮಸಾಲೆ ದೋಸೆ ಇಷ್ಟ ಆಯಿತು. ವಡೆನೂ ಓಕೆ ಚೆನ್ನಾಗಿತ್ತು, ಅಷ್ಟು ಅದು ಕ್ರಿಸ್ಪಿ ಇರಲಿಲ್ಲ, ಯಾಕಂದರೆ ತನ್ಗಾಗೋಯಿತು ತೊಗೊಳೋಷ್ಟೊತ್ತಲ್ಲಿ. ಆಮೇಲೆ ಸೌತ್ ಇಂಡಿಯನ್ ಮೀಲು ಓಕೆ, ತುಂಬ ಸೂಪರಾಗಿದೆ ಅಂತ ಹೇಳೋಕ್ಕಲ್ಲ, ಬಟ್ ಚೆನ್ನಾಗಿತ್ತು. ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತು,
ಟೇಸ್ಟ್ ವೈಸೂ ಚೆನ್ನಾಗಿತ್ತು. ನಾರ್ತ್ ಇಂಡಿಯನ್ ಮೀಲ್ಸಲ್ಲಿ ಬಂದು ನಿಮಗೆ ರೋಟಿ ಮತ್ತು ದಾಲ್ ಎರಡೂ ಸಖತ್ತಾಗಿದೆ, 2 ಐಟಮ್ಸು. ಇನ್ನು ಮಿಕ್ಕಿದ್ದು ವೆಜ್ ಪಲಾವ್ ಎಲ್ಲ ಸಿಂಪಲ್ ಆಗಿದೆ. ಅದಾದಮೇಲೆ ಲಾಸ್ಟ್ ತೊಗೊಂಡಿದ್ವಲ್ಲ ಮೊಘಲೈ ವೆಜ್ ಬಿರಿಯಾನಿ, ಸೊ ಅದು ಒಂಥರ ಸಖತ್ತಾಗಿತ್ತು, ಫುಲ್ಲು ವೆಜಿಟೇಬಲ್ಸ್ ಹಾಕಿ. ಕೊನೆಯದಾಗಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆಮೇಲೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ನಮಸ್ಕಾರ.